ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ 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 ವೆಂಕಟರಮಣ ಭಟ್ ಗುರುಜಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಮೊದಲನೇದಾಗಿ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ? ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಬದ್ಧಮಕರೇಣ ಶಂಖಂ ಚಕ್ರಂಗದಾಭೂಷಿತಭೂಷಣಾಢ್ಯಂ ಸುಬ್ರಾಯ ರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಷಷ್ಠಿ ಶನಿವಾರ ಪುನರ್ವಸು ನಕ್ಷತ್ರ ಶೂಲ ಯೋಗ ತೈತಿಲೆ ಕರಣ. ಇದು ಇವತ್ತಿನ ಪಂಚಾಂಗ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ಮೇಷ ರಾಶಿಯ ಫಲಾನುಫಲ ಹೇಗಿದೆ ಗುರುಗಳೇ? ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ಮಾತ್ವರಪಾಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾಪಭೂವ ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ಭಜಗ್ಗಸ್ಯಾಮ ಪತಯೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನಾರಾಜನ ಹವಿಷಾ ಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ವಿಶೇಷವಾಗಿ ಶನಿವಾರ ಆಗಿರೋದ್ರಿಂದ ನಾವು ಶನೈಶ್ಚರನಿಗೆ ದೀಪವನ್ನು ಹಚ್ಚತಕ್ಕಂಥದ್ದು ಅಥವಾ ಶನೈಶ್ಚರನ ದರ್ಶನವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ವ್ಯಯ. ಸ್ವಲ್ಪ ಎಡಕಣ್ಣು ಸ್ವಲ್ಪ ಕುಣಿಯತಕ್ಕಂಥ ಸಾಧ್ಯತೆ. ಯಾಕಂದರೆ ಎಡಕಣ್ಣು ಹೆಂಗಸರಿಗೆ ಎಡಕಣ್ಣು ಕುಣಿದ್ರೆ ಲಾಭ, ಆದರೆ ಗಂಡಸರಿಗೆ ಎಡಕಣ್ಣು ಕುಣಿದ್ರೆ ನಷ್ಟ. ಹಾಗಾಗಿ ಇದು ಒಬ್ಬರಿಗೆ ನಷ್ಟ ಆಗ್ಬೋದು, ಆದರೆ ಒಬ್ಬರಿಗೆ ಲಾಭ ಆಗ್ಬೋದು. ಹಾಗಾಗಿ ನಮಗೆ ವಿಶೇಷವಾಗಿ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಾವು ಅದನ್ನು ಯಾವ ರೀತಿಯಲ್ಲಿ ಕಡಿಮೆ ಮಾಡಬಹುದು ಆ ಖರ್ಚನ್ನು ಹೇಳುವಂತಕ್ಕಂಥದ್ದು ನಾವೇ ನೋಡ್ಕೊಳ್ಬೇಕು. ಯಾಕೆಂದರೆ ನಾವು ಖರ್ಚು ಮಾಡ್ತಾ ಹೋದಂಗೆ ಮತ್ತು ಜಾಸ್ತಿನೇ ಖರ್ಚು ಆಗ್ತದೆ. ಅದಕ್ಕೆ ನಾವು ದುಡಿಯೋದು ಕಡಿಮೆ, ಖರ್ಚು ಜಾಸ್ತಿ ಇವತ್ತಿನ ದಿವಸ ಆಗತಕ್ಕಂಥದ್ದು. ಹಾಗಾಗಿ ಭೂ ವ್ಯವಹಾರದಲ್ಲಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ಯಾವುದೇ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಲಾಭ ಇರತಕ್ಕಂಥದ್ದು. ಮತ್ತು ಯಾಗ ಯಜ್ಞದಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಥವಾ ದಾನ ಧರ್ಮವನ್ನು ಮಾಡತಕ್ಕಂಥದ್ದು. ಮಹಾಲಕ್ಷ್ಮಿ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಇವತ್ತಿನ ದಿವಸ. ಅಥವಾ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತ ಪಾರಾಯಣ ಇದನ್ನು ಮಾಡೋದರಿಂದ ವಿಶೇಷವಾಗಿ ಲಾಭ ಬರತಕ್ಕಂಥದ್ದು. ಹಾಗೆ ಇನ್ನು ವೃಷಭ ರಾಶಿ, ಸುಖದ
ವಾತಾವರಣ ಇರತಕ್ಕಂಥದ್ದು, ಹಾಗೆ ಪೂಜಾದಿಗಳನ್ನು ಮಾಡತಕ್ಕಂಥದ್ದು ಅಥವಾ ಧ್ಯಾನ ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು, ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು ಇವತ್ತಿನ ದಿವಸ ಆರೋಗ್ಯದಲ್ಲಿ. ಹಾಗೆ ಮುಖದ ಸೌಂದರ್ಯದಲ್ಲಿ ವೃದ್ಧಿ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾದ್ರೆ ಮುಖದ ಸೌಂದರ್ಯದಲ್ಲಿ ಯಾವಾಗ ನಮಗೆ ವ್ಯತ್ಯಾಸ ಆಗತಕ್ಕಂಥದ್ದು? ಮನಸ್ಸಿಗೆ ಬೇಜಾರಾದಾಗ ಆವಾಗ ಮುಖದಲ್ಲಿ ಸೌಂದರ್ಯ ಇರೋದಿಲ್ಲ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಧನ ಲಾಭ ಆಗತಕ್ಕಂಥದ್ದು. ಧನ ಯಾಕೆಂದರೆ ನಾವು ಮಾಡುವಂಥ ಉದ್ಯೋಗದಲ್ಲಿ ವೃದ್ಧಿ ಲಾಭ ಆಗತಕ್ಕಂಥ ಸಾಧ್ಯತೆ. ಹಾಗೆ ಪ್ರಾಣಿ ಪಕ್ಷಿಗಳ ಸಮೃದ್ಧಿ. ಪ್ರಾಣಿ ಪಕ್ಷಿಗಳು ಇವತ್ತಿನ ದಿವಸ ಸಮೃದ್ಧವಾಗಿರತಕ್ಕಂಥದ್ದು. ಯಾಕೆಂದರೆ ನಾವೆಲ್ಲರೂ ಸಮೃದ್ಧವಾಗಿರಬೇಕು ಅಂದರೆ ಎಲ್ಲರೂ ಸರಿಯಾಗಿದ್ದಾಗಷ್ಟೇ ಎಲ್ಲರೂ ಆರೋಗ್ಯವಾಗಿರ್ಲಿಕ್ಕಾಗ್ತದೆ. ಎಲ್ಲರೂ ಆರೋಗ್ಯ ಅಂದರೆ ಹೇಗೆ? ನಮ್ಮ ಕುಟುಂಬದಲ್ಲಿ ಯಾರ್ಯಾರು ಆರೋಗ್ಯದಿಂದ ಇರ್ತಾರೆ, ಹಾಗೆ ನಾವು ಸಾಕಿರತಕ್ಕಂಥ ಪ್ರಾಣಿಯಲ್ಲಿ ಅವು ಕೂಡ ನೆಮ್ಮದಿಯಿಂದ ಇದ್ದರೆ, ಆರೋಗ್ಯದಿಂದ ಇದ್ದರೆ ಅವತ್ತು ಎಲ್ಲವೂ ಕೂಡ ಸಮೃದ್ಧವಾಗಿರತಕ್ಕಂಥದ್ದು. ಹಾಗಾಗಿ ಸರ್ವೇ ಜನಾ ಸುಖಿನೋ ಭವಂತು ಅಂತ ಹೇಳಿದ್ದಾರೆ ನಮ್ಮಲ್ಲಿ. ಎಲ್ಲರೂ ಆರೋಗ್ಯವಾಗಿ ಇರಬೇಕು, ಸುಖವಾಗಿ ಇರಬೇಕು. ಇಡೀ ಪ್ರಪಂಚದಲ್ಲಿ, ನಮ್ಮ ದೇಶ ಅಷ್ಟೇ ಅಲ್ಲ, ಅಥವಾ ನಮ್ಮದು ಯಾವುದೇ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಆರೋಗ್ಯವಾಗಿ ಸುಖದಿಂದ ಇರತಕ್ಕಂಥದ್ದೇ ಭಗವಂತನ ಅವನು. ಯಾಕಂದರೆ ಭಗವಂತ ನಮಗೆಲ್ಲರಿಗೂ ಬೆಳಕು ಕೊಡ್ತಾನೆ. ಅವನು ಈಗ ಸೂರ್ಯ ಬೆಳಕು ಕೊಡೋದು ಇಡೀ ಪ್ರಪಂಚಕ್ಕೆ, ಇಡೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೆಳಕು ಕೊಡ್ತಾನೆ. ಆ ಇಡೀ ಪ್ರಪಂಚದಲ್ಲೇ ನಮಗೆ ಬೆಳಕು ಸಿಗ್ತದೆ ಅಂತಾದರೆ ಭಗವಂತನು ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಮಳೆಯನ್ನು ಕೊಡತಕ್ಕಂಥದ್ದು. ಬೆಳಕು ಮತ್ತು ಮಳೆ ಎರಡೂ ಬೇಕು. ಇದು ಬೆಳಕು ಒಂದೇ ಇದ್ರೂ ಆಗೋದಿಲ್ಲ, ಅಥವಾ ಮಳೆ ಒಂದೇ ಇದ್ರೂ ಆಗೋದಿಲ್ಲ. ಬಿಸಿಲು ಬೇಕು, ಗಾಳಿನೂ ಬೇಕು, ಎಲ್ಲವೂ ಕೂಡ ಬೇಕಾಗತಕ್ಕಂಥದ್ದು. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು ಇವತ್ತಿನ ದಿವಸ. ಇನ್ನು ಮಿಥುನ ರಾಶಿ, ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥ ಸಾಧ್ಯತೆ. ಹಾಗೆ ವೈರಿಗಳ ಕಾಟ. ಯಾರೋ ಏನೋ ಹೇಳ್ತಾರೆ, ಅದರಿಂದ ನಮಗೆ ಮನಸ್ಸಿಗೆ ಬೇಜಾರಾಗತಕ್ಕಂಥದ್ದು. ಮತ್ತು ನಮ್ಮ ಬೆಳವಣಿಗೆಯಿಂದ ಅವರಿಗೆ ತೊಂದರೆ ಆಗತಕ್ಕಂಥದ್ದು, ಅವರು ಮಾತ್ಸರ್ಯದಿಂದ ಇರತಕ್ಕಂಥದ್ದು. ಯಾಕಂದರೆ ಯಾರು ಅನುಕೂಲವಾಗಿರ್ತಾರೋ ಅವ್ರ ಬಗ್ಗೆ ನಾವು ಮಾತ್ಸರ್ಯ ಪಟ್ಟರೆ ಅದು ವ್ಯತ್ಯಾಸ ನಮಗೆ ಆಗತಕ್ಕಂಥದ್ದು. ಹಾಗಾಗಿ ಆಲಸ್ಯದ ಸ್ವಭಾವ ಇವತ್ತಿನ ದಿವಸ ಸ್ವಲ್ಪ ಆಲಸ್ಯ ಜಾಸ್ತಿ ಆಗತಕ್ಕಂಥದ್ದು. ಅಂದರೆ ನಾಳೆ ಕೆಲಸ ಹೇಳುವಂಥ ಭಾವನೆ ಬರತಕ್ಕಂಥದ್ದು. ಇನ್ನು ಅಣ್ಣ ತಮ್ಮಂದಿರಿಂದ ಸಹಾಯ ಸಿಗತಕ್ಕಂಥದ್ದು, ಕುಟುಂಬದಲ್ಲಿ ವಿಶೇಷವಾದಂಥ ಸಹಾಯ ಸಿಗತಕ್ಕಂಥದ್ದು. ಹಾಗೆ ಅಕ್ಕ ಅಥವಾ ತಂಗಿಯರಿಂದ ಸಹಾಯ ಸಿಗತಕ್ಕಂಥದ್ದು. ಆಂಜನೇಯ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ಹೊಟ್ಟೆಯಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು, ಅಥವಾ ಹೊಟ್ಟೆ ನೋವು ಇತ್ಯಾದಿ ಬರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆಹಾರದಲ್ಲಿ ಆದಷ್ಟು ಕಟ್ಟುನಿಟ್ಟಾದಂಥ ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಆರೋಗ್ಯ ಉತ್ತಮವಾಗಿ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಮತ್ತು ಇವತ್ತಿನ ದಿವಸ ಒಡವೆ ಇತ್ಯಾದಿಗಳನ್ನು ಯಾವುದೇ ರೀತಿಯಾದಂಥ ಬೆಲೆ ಬಾಳುವ ವಸ್ತುವನ್ನು, ಬೆಳ್ಳಿ ಇರ್ಬೋದು ಅಥವಾ ಬಂಗಾರ ಇರ್ಬೋದು, ಅದನ್ನು ಖರೀದಿ ಮಾಡಬೇಕು ಹೇಳುವಂಥ ಮನಸ್ಸು ಬರತಕ್ಕಂಥದ್ದು. ಕೆಲವೊಬ್ಬರು ಅನುಕೂಲಸ್ಥರಿದ್ದರೆ
ಇವತ್ತಿನ ದಿವಸ ಖರೀದಿ ಮಾಡಬಹುದು. ಹಾಗಾಗಿ ಇನ್ನು ಆ, ಬೆಳ್ಳಿ ಮತ್ತು ಬಂಗಾರದ ವ್ಯಾಪಾರಿಗಳಿಗೆ ಲಾಭ ಬರತಕ್ಕಂಥದ್ದು, ಮತ್ತು ಧನ್ವಂತರಿ ಜಪವನ್ನು ಪಠಿಸುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು ಇವತ್ತಿನ ದಿವಸ. ಇನ್ನು ಸಿಂಹರಾಶಿ ವ್ಯಾಪಾರಸ್ಥರಿಗೆ ಲಾಭ ಆಗತಕ್ಕಂಥದ್ದು, ಮತ್ತು ಕೋರ್ಟ್ ಕಚೇರಿ ಇತ್ಯಾದಿಗಳಲ್ಲಿ ಜಯ ಸಿಗತಕ್ಕಂಥದ್ದು. ಸರ್ಕಾರಿ ಕೆಲಸ ಇರ್ಬೋದು, ಅಥವಾ ಕೆಲವು ಜನರಿಗೆ, ಅಥವಾ ಯಾವುದೋ ರೀತಿಯಲ್ಲಿ ಕೋರ್ಟಲ್ಲಿ ಇರತಕ್ಕಂಥ ಯಾವುದೇ ಹಳೆ ಕೇಸು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮತ್ತು ದುಃಖದ ವಾತಾವರಣ ಇವತ್ತಿನ ದಿವಸ ಸ್ವಲ್ಪ ದುಃಖ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ದುಃಖ ಇರತಕ್ಕಂಥದ್ದು. ಹಾಗೆ ಬಂಧನ ಇವತ್ತಿನ ದಿವಸ ಅಂದರೆ ನಮಗೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಕೆಲಸಗಳಲ್ಲಿ ಇವತ್ತಿನ ದಿವಸ ಸ್ವಲ್ಪ ಯಾವುದೇ ಕೆಲಸ ಮಾಡಬೇಕು ಹೇಳುವಂಥ ಒಂದು ಭಾವನೆಯಿಂದ ನಾವು ಹಿಂದೆ ಸರಿಯತಕ್ಕಂಥದ್ದು, ಅಥವಾ ಏನೋ ಒಂದು ರೀತಿಯಲ್ಲಿ ನಮ್ಮ ಮನಸ್ಸು ಏಕಾಗ್ರತೆ ಇರೋದಿಲ್ಲ, ಅಥವಾ ಯಾವುದೇ ಕೆಲಸ ಮಾಡಲಿಕ್ಕೆ ಮನಸ್ಸು ಇವತ್ತಿನ ದಿವಸ ಬರೋದಿಲ್ಲ. ಹಾಗೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವುದರಿಂದ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ ಗುರು ಹಿರಿಯರಿಂದ ಉತ್ತಮವಾದಂಥ ಸಲಹೆ ಸಿಗತಕ್ಕಂಥದ್ದು, ಪಿತೃಗಳ ಪೂಜೆ ಅಥವಾ ತಂದೆ ತಾಯಿಯ ಸೇವೆಯನ್ನು ಮಾಡತಕ್ಕಂಥ ಭಾಗ್ಯ ಸಿಗತಕ್ಕಂಥದ್ದು ಇವತ್ತಿನ ದಿವಸ. ಪುಣ್ಯಕ್ಷೇತ್ರಗಳ ದರ್ಶನ, ಹಾಗೆ ಬೆಲೆ ಬಾಳತಕ್ಕಂಥ ವಸ್ತುಗಳು ಅಪಹರಣ ಆಗತಕ್ಕಂಥ ಸಾಧ್ಯತೆ ಅಥವಾ ಕಳೆದು ಹೋಗತಕ್ಕಂಥದ್ದು, ನಮಗೆ ಮರೆತು ಯಾವುದೋ ಆಲೋಚನೆಯಿಂದ ನಾವು ಮರೆತು ಅದನ್ನು ಅಲ್ಲೇ ಬಿಟ್ಟು ಬಿಡ್ತೇವೆ. ಹೀಗೆ ಈ ರೀತಿಯಲ್ಲಿ ಹಾಗೆ ಯಾಕಂದರೆ ಕೆಲವೊಂದು ರೀತಿಯಲ್ಲಿ ಈ ಸಂಬಂಧಿಕರಿಂದ ಅಥವಾ ವೈರ ಆಗತಕ್ಕಂಥದ್ದು, ಅಥವಾ ಹೆಣ್ಣು ಕೊಟ್ಟ ಮಾವ ಇರ್ಬೋದು, ಅಥವಾ ಅವರಲ್ಲಿ ಯಾವುದೋ ಒಂದು ಮನಸ್ತಾಪ, ಯಾವುದೋ ಒಂದು ವಿಷಯಕ್ಕೆ ಅಥವಾ ಏನೋ ಒಂದು ಕಾರಣದಿಂದ ಮನಸ್ತಾಪ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಆದಷ್ಟು ನಾವು ಯಾರಿಗೂ ಸಂಬಂಧಿಕರು ಇರ್ಬೋದು, ಅತ್ತೆ ಮಾವ ಇರ್ಬೋದು, ಯಾರೇ ಇರ್ಬೋದು, ಆದಷ್ಟು ಅವರ ಹತ್ರ ನಾವು ಸುಮ್ಮನೆ ಇರೋದು, ಏನು ಮಾತಾಡದೇ ಇರೋದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಕರ್ತವೀರ್ಯ ಅರ್ಜುನ ಜಪವನ್ನು ಮಾಡುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಶುಭ ಮುಹೂರ್ತಗಳಿಗಾಗಿ, ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ನಾಮಕರಣದ ಶುಭ ಮುಹೂರ್ತಗಳಿಗಾಗಿ, ಹಾಗೆ ಶುಭ ಕೈಂಕರ್ಯಗಳಿಗಾಗಿ, ಜಪ ತಪ ಹೋಮ ಹವನಗಳಿಗಾಗಿಯೂ ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದಾಗಿದೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಗುರುಜಿಯವರೇ, ಇನ್ನು ತುಲಾ ರಾಶಿಯ ಫಲಾನುಫಲ ಹೇಗಿದೆ ಇವತ್ತಿನ ದಿನ? ಇನ್ನು ತುಲಾ ರಾಶಿ ಆಯುಷ್ಯ ಸ್ವಲ್ಪ ಕ್ಷೀಣಿಸತಕ್ಕಂಥದ್ದು. ಅಂದರೆ ನಮಗೆ ಹಾಗಾದರೆ ಆಯುಷ್ಯ ಯಾವುದರಿಂದ ಕ್ಷೀಣಿಸ್ತದೆ ಅಂದರೆ, ಸಿಟ್ಟು ಬಂದಾಗ ಅಥವಾ ಮನಸ್ಸು ಬೇಜಾರಾದಾಗ ಆಯುಷ್ಯ ಸ್ವಲ್ಪ ಕ್ಷೀಣ ಆಗತಕ್ಕಂಥದ್ದು. ಅದಕ್ಕಾಗಿ ನಮಗೆ ಸಂತೋಷನೂ ಆಗಬಾರ್ದು, ಹಾಗೆ ದುಃಖನೂ ಆಗಬಾರ್ದು. ಅಂದರೆ ಅದು ಮನಸ್ಸು ಸಮಾಧಾನದಲ್ಲಿ ಇರಬೇಕು ಅಂತ ಅರ್ಥ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ತುಂಬ ಮನಸ್ಸಿಗೆ ನೋವಾದಾಗ ಅವುಗಳು ಆಯುಷ್ಯ ನಮಗೆ ಕ್ಷೀಣ ಆಗ್ತದಂತೆ. ತುಂಬ ಖುಷಿಯಾದಾಗಲೂ ಕೂಡ. ಹಾಗಾಗಿ ಅದು ಯಾವುದು ಕೂಡ ನಮಗೆ ಆಗಬಾರ್ದು ಅಂತಂದರೆ, ನಾವು ಇವತ್ತಿನ ದಿವಸ ಧ್ಯಾನ ಮಾಡತಕ್ಕಂಥದ್ದು, ಅಂದರೆ ಮನಸ್ಸು ಸ್ಥೀಮಿತದಲ್ಲಿ ಇರತಕ್ಕಂಥದ್ದು ಧ್ಯಾನ ಮಾಡೋದರಿಂದ. ಹಾಗೆ ಸ್ವಲ್ಪ ಜನರಲ್ಲಿ ವಿರೋಧಗಳು ಬರತಕ್ಕಂಥದ್ದು, ಅಥವಾ ಜನರೇ ನಮಗೆ ವಿರೋಧ ಆಗತಕ್ಕಂಥದ್ದು. ಅದು ನಾವು ಏನು ಮಾತಾಡಲಿ ಅಥವಾ ನಾವು ಮಾತಾಡೋದು ಬೇಡ, ಯಾರೋ ಏನೋ ಹೇಳಿದ್ದಕ್ಕೆ ನಮಗೆ ಇವತ್ತು ಏನೋ ಒಂದು ವ್ಯತ್ಯಾಸ ಆಗತಕ್ಕಂಥದ್ದು, ನಮ್ಮ ಮನಸ್ಸೇ ಬದಲಾವಣೆ ಆಗತಕ್ಕಂಥದ್ದು. ಹಾಗಾಗಿ ಇದು ನಮಗೆ ಆಗಬಾರ್ದು. ಯಾರು ಏನೋ ಹೇಳ್ತಾರೆ ಅಂತ ನಾವು ಬೇಜಾರು ಮಾಡ್ಕೊಂಡ್ರೆ ನಮ್ಮ ಕೆಲಸ ಆಗೋದಿಲ್ಲ. ಅಂದರೆ ನಮಗೆ ನಷ್ಟ ಬಿಟ್ಟರೆ ಯಾರಿಗೆ ಏನು ಹೇಳಿದ್ರು ಕೂಡ ಹೇಳಿದವ್ರಿಗೆ ಏನೂ ಆಗೋದಿಲ್ವಂತೆ.
ಹಾಗಾಗಿ ನಾವು ಆದಷ್ಟು ಯಾರೇನು ಹೇಳಿದ್ರು ಕಲ್ಲು ಬಂಡೆ ಥರ ನಾವಿರಬೇಕು. ಯಾಕಂದರೆ ಕಲ್ಲು ಬಂಡೆಗೆ ಬಿಸಿಲು ಬರ್ತದೆ, ಮಳೆನೂ ಬರ್ತದೆ. ಅದು ಹೇಗಿರ್ತದೆ? ಹಾಗೆ ಇರ್ತದೆ. ಹಾಗೆ ನಮ್ಮ ಮನಸ್ಸು ಹಾಗೆ ಇರಬೇಕು. ಹಾಗಾಗಿ ಇವತ್ತಿನ ದಿವಸ ನದಿ ದಾಟುವುದು ಅಥವಾ ನೀರಿನಲ್ಲಿ ಇಳಿಯುವುದು, ಸಮುದ್ರ ಇರ್ಬೋದು ಅಥವಾ ಯಾವುದೇ ರೀತಿಯಾದಂಥ ನದಿಗೆ ಸಂಬಂಧಪಟ್ಟಂತೆ ಕೆರೆ ಇರ್ಬೋದು, ಯಾವುದೇ ಅಂಥ ನೀರಿನಲ್ಲಿ ಇವತ್ತಿನ ದಿವಸ ನಾವು ಆಟವನ್ನು ಆಡಲೇಬಾರದು ಅಥವಾ ಸೆಲ್ಫಿ ತೆಗೆಯೋದು ಇತ್ಯಾದಿಗಳನ್ನು ಮಾಡಬಾರ್ದು. ಹಾಗೆ ಸ್ವಲ್ಪ ಮಾನಹಾನಿ ಆಗತಕ್ಕಂಥದ್ದು. ಅಂದರೆ ನಮಗೆ ಯಾರೋ ಸುಮ್ಮನೆ ನಮ್ಮನ್ನು ಕುಗ್ಗಿಸ್ಬೇಕು ಅಂತ ಸುಮ್ಮನೆ ನಮ್ಮನ್ನು ನಿಂದನೆ ಮಾಡುವವರು ಇರ್ತಾರೆ. ಯಾವುದೇ ರೀತಿಯಾದಂಥ ನಿಂದನೆ ಬಂದರೂ ಕೂಡ ನಾವಿವತ್ತು ಧೈರ್ಯದಿಂದ ಇರಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ಇರಬೇಕು. ಹಾಗೆ ಸ್ಥಾನ ಪಲ್ಲಟ ಇವತ್ತಿನ ದಿವಸ ಸ್ವಲ್ಪ ವೃತ್ತಿಯಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆಯುಷ್ಯ ಸೂಕ್ತ ಪಾರಾಯಣ ಮಾಡುವುದರಿಂದ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವನ್ನು ಪಡೆಯಬಹುದು. ಇನ್ನು ವೃಶ್ಚಿಕ ರಾಶಿ ವ್ಯಾಪಾರಸ್ಥರಲ್ಲಿ ಇವತ್ತಿನ ದಿವಸ ಅವರಿಗೆ ಲಾಭ ಆಗತಕ್ಕಂಥದ್ದು. ಈ ಬಟ್ಟೆ ವ್ಯಾಪಾರ ಇರ್ಬೋದು ಅಥವಾ ಹಾಲು ಮತ್ತು ತರಕಾರಿ ಹಣ್ಣುಗಳ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಮತ್ತು ಪತಿ ಪತ್ನಿಯರು ಅಥವಾ ಕುಟುಂಬದಲ್ಲಿ ಇವತ್ತಿನ ದಿವಸ ಸಂತೋಷದಿಂದ ಇರತಕ್ಕಂಥದ್ದು. ಯಾಕಂದರೆ ನಮಗೆ ಈ ಸಂತೋಷ ಹೇಳತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿನಿತ್ಯವೂ ಸಂತೋಷ ಇರಬೇಕಂತೆ, ಆದರೆ ಅದು ಇರಲಿಕ್ಕೆ ಆಗೋದಿಲ್ಲ. ಆದರೆ ಇರಬೇಕು, ಅದು ನಾವು ಹೇಳಬಹುದು ಇರಬೇಕು ಅಂತ. ಅದು ನಮಗೆ ಸಂತೋಷ ಇಲ್ಲದೇ ಇದ್ದರೂ ಕೂಡ ಆ ಸಂತೋಷವನ್ನು ನಾವೇ ತಂದುಕೊಳ್ಬೇಕು. ಹಾಗಾಗಿ ಇನ್ನು ವೇದಾದಿ ಪಠನ ಅಂದರೆ ನಮಗೆ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಸ್ವಲ್ಪ ವಿಘ್ನಗಳು ಜಾಸ್ತಿ ಬರತಕ್ಕಂಥದ್ದು. ಈಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಥವಾ ದಾನ ಧರ್ಮವನ್ನು ಮಾಡಬೇಕು. ಹೀಗೆ ಇಂಥ ಒಂದು ಕೆಲಸಕ್ಕೆ ನಮಗೆ ಸ್ವಲ್ಪ ವಿಘ್ನಗಳು ಬರತಕ್ಕಂಥದ್ದು. ಯಾತ್ರೆ ಅಥವಾ ದೂರ ಪ್ರಯಾಣಕ್ಕೆ ಇವತ್ತು ವಿಘ್ನಗಳು ಬರತಕ್ಕಂಥದ್ದು. ಆದ್ದರಿಂದ ಗೋಸೇವೆ ಅಥವಾ ಗೋಗ್ರಾಸವನ್ನು ಕೊಡೋದ್ರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ ಇವತ್ತಿನ ದಿವಸ ಅಸ್ವಸ್ಥರಾಗತಕ್ಕಂಥದ್ದು, ಅಂದರೆ ನಿಶ್ಶಕ್ತಿಯಿಂದ ಕೂಡತಕ್ಕಂಥದ್ದು. ಹಾಗಾಗಿ ನಮಗೆಲ್ಲೋ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂದರೆ ನಾವು ಆದಷ್ಟು ಅದನ್ನು ನಾವು ಹಾಗೆ ಬಿಡೋದಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಮಾಡಿಕೊಳ್ಳೇಬೇಕು. ಹಾಗೆ ಶತ್ರುಗಳ ಕಾಟದಿಂದ ಇವತ್ತು ಸ್ವಲ್ಪ ಶತ್ರುಗಳ ಕಾಟ ಇರತಕ್ಕಂಥದ್ದು. ಮತ್ತು ಇವತ್ತಿನ ದಿವಸ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗಗಳು ಆಗತಕ್ಕ ಯಾವುದೋ ರೀತಿಯ ನಮಗೆ ಪ್ರಯೋಗ ಆಗಿದೆ, ಕೃತ್ರಿಮ ಪ್ರಯೋಗ ಆಗಿದೆ, ಹೀಗೆ ಈ ರೀತಿಯಲ್ಲಿ ಮನಸ್ಸು ಆಲೋಚನೆ ಮಾಡತಕ್ಕಂಥದ್ದು. ಅಂದರೆ ಮನಸ್ಸು ದುರ್ಬಲ ಆಗತಕ್ಕಂಥದ್ದು. ಹಾಗಾಗಿ ದುರ್ಬಲ ಆಗಬಾರ್ದು. ಹಾಗಾಗಿ ವಿಶೇಷವಾಗಿ ಹೆಂಡತಿಯಿಂದ ವಿರೋಧ ಬರತಕ್ಕಂಥದ್ದು. ನಾವು ಏನೋ ಕೆಲಸ ಮಾಡಬೇಕು ಅಂದ್ಕೊಳ್ತೇವೆ, ಆದರೆ ಹೆಂಡತಿ ನಮಗೆ ಆ ಕೆಲಸಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಹಾಗಾಗಿ ನಾವು ಆದಷ್ಟು ಇವತ್ತಿನ ದಿವಸ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಯೋಚಿಸಿ ಅದರ ಬಗ್ಗೆ ಏನಕ್ಕೆಂದರೆ ಒಂದು ಕೆಲಸ ಮಾಡಬೇಕಾದ್ರೆ ನಾವು 100 ಬಾರಿ ಆಲೋಚನೆ ಮಾಡಬೇಕಂತೆ ಆ ಒಳ್ಳೆಯ ಕೆಲಸಕ್ಕೆ. ಹಾಗಾಗಿ ಆದಷ್ಟು ನಾವು ಯೋಚಿಸಿ ಕೆಲಸವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಮಾಡುವುದರಿಂದ ವಿಶೇಷವಾಗಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಮಕರ ರಾಶಿ ರಾಶಿಯಲ್ಲಿ ಕೆಲವೊಬ್ಬರಿಗೆ ಇವತ್ತಿನ ದಿವಸ ಸಂತಾನ ಯೋಗ ಇರತಕ್ಕಂಥದ್ದು. ಹಾಗೆ ಓದುವಂತಹ ಹವ್ಯಾಸ ಅಥವಾ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಓದಬೇಕು ಹೇಳುವಂಥ ಹವ್ಯಾಸ ಬರತಕ್ಕಂಥದ್ದು. ಈಗ ಯಾವುದೇ ರಜೆ ಇದ್ದರೂ ಕೂಡ ವಿದ್ಯಾರ್ಥಿಯಾದವನಿಗೆ ಯಾವತ್ತೂ ರಜೆ ಇಲ್ಲವಂತೆ. ವಿದ್ಯಾರ್ಥಿಗೆ ರಜೆನೇ ಇಲ್ಲ. ಹಾಗಾಗಿ ಯಾಕೆಂದರೆ ಸೂರ್ಯಂಗೆ ರಜೆ ಇದೆಯೋ ಇಲ್ಲ, ಹಾಗೆ ವಿದ್ಯಾರ್ಥಿಗೂ ರಜೆ ಇಲ್ಲ. ವಿದ್ಯಾರ್ಥಿ ಆದವನು ಅವನು ಪ್ರತಿನಿತ್ಯ ವಿದ್ಯೆಯನ್ನು ಕಲಿಯಲೇಬೇಕು. ಹಿಂದೆ ಕಲ್ತಿದ್ದ ವಿದ್ಯೆಯನ್ನು ರಿವಿಷನ್ ಮಾಡಬೇಕು, ಮುಂದೆ ಕಲಿಯುವಂಥ ವಿದ್ಯೆಯನ್ನು ಕಲ್ತ್ಕೊಳ್ಬೇಕು. ಇದು ನಿರಂತರ ನಿತ್ಯವಾಗಿ ಓದಬೇಕು.
ಓದಿದ್ದನ್ನು ರಿವಿಷನ್ ಮಾಡಬೇಕು. ಅವಾಗ ಮುಗಿದೋಯ್ತು. ಅಲ್ಲಿ ಅವನಿಗೆ ರೆಸ್ಟ್ ಹೇಳೋದು ಇರೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಮಂತ್ರ ಶ್ಲೋಕಗಳ ಪಠನವನ್ನು ಮಾಡುವಂಥ ಒಂದು ಆಸಕ್ತಿ ಬರತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಇವತ್ತಿನ ದಿವಸ ಯಾಕೆಂದರೆ ನಮ್ಮ ವಸ್ತುಗಳು ಎಲ್ಲೋ ಮರೆತು ಬಿಟ್ಬಿಡ್ತೇವೆ. ಈಗ ಆಭರಣ ಇರ್ಬೋದು, ಮೊಬೈಲ್ ಇರ್ಬೋದು, ಇನ್ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ನಾವು ಎಲ್ಲೋ ಬಿಟ್ಟು ಎಲ್ಲೋ ಹೋಗತಕ್ಕಂಥದ್ದು. ಹಾಗೆ ಸ್ವಲ್ಪ ಪೆಟ್ಟು ಬೀಳತಕ್ಕಂಥ ಸಾಧ್ಯತೆ ಶರೀರಕ್ಕೆ ಮತ್ತು ತಲೆಗೆ. ಯಾಕೆಂದರೆ ನಾವು ಬೇರೆ ರೀತಿಯಲ್ಲಿ ಈಗ ವಾಹನವನ್ನು ಚಲಿಸುವಾಗ ಹೆಲ್ಮೆಟ್ ಧರಿಸಲೇಬೇಕು. ಹಾಗೆ ನಾವು ಕಾರನ್ನು ಹೊಡೆಯೋರಿದ್ದರೆ ಸೀಟ್ ಬೆಲ್ಟ್ ಹಾಕಲೇಬೇಕು. ಅಷ್ಟು ಜಾಗ್ರತೆಯಿಂದ ಇವತ್ತಿನ ದಿವಸ ವಾಹನವನ್ನು ಚಲಿಸತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ರುದ್ರಾಭಿಷೇಕವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಅಥವಾ ರುದ್ರದೇವರ ದರ್ಶನ ಮಾಡೋದರಿಂದ. ಇನ್ನು ಕುಂಭರಾಶಿ, ಮನೆ ಕಟ್ಟುವ ಆಲೋಚನೆ ಬರತಕ್ಕಂಥದ್ದು. ಕೃಷಿಕರಿಗೆ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು. ದೇವಾಲಯ ನಿರ್ಮಾಣ ಅಂದರೆ ನಾನು ಇವತ್ತಿನ ದಿವಸ ಒಳ್ಳೆಯ ಕೆಲಸ ಮಾಡಬೇಕು, ಅಥವಾ ದೇವಸ್ಥಾನವನ್ನು ಕಟ್ಟಬೇಕು, ಅಥವಾ ನಾನು ದೇವರಿಗೆ ಕಾಣಿಕೆಯನ್ನು ಅರ್ಪಿಸಬೇಕು, ಅಥವಾ ಯಾರಿಗಾದರೂ ಕೂಡ ನಾನು ಸಹಾಯ ಮಾಡಬೇಕು. ಹೀಗೆ ಈ ರೀತಿಯಾದಂಥ ಆಲೋಚನೆಗಳು ಬರತಕ್ಕಂಥದ್ದು. ಆದರೆ ಕೆಲವೊಬ್ಬರಿಗೆ ಹಿಂಸೆ ಕೊಡುವಂಥ ಪ್ರವೃತ್ತಿನೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾವು ಯಾವತ್ತೂ ಕೂಡ ಯಾರಿಗೂ ಹಿಂಸೆ ಕೊಡಬಾರದು. ಹಾಗೆ ಇವತ್ತಿನ ದಿವಸ ದುರ್ಗಾ ಜಪವನ್ನು ಪಠಿಸುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿ, ಅಣ್ಣ ತಮ್ಮಂದಿರಲ್ಲಿ ಇವತ್ತಿನ ದಿವಸ ಸ್ನೇಹದಿಂದ ಇರತಕ್ಕಂಥದ್ದು ಅವರೆಲ್ಲರೂ. ಹಾಗೆ ಯೋಧರು ಕ್ಷೇಮವಾಗಿ ಇರುತ್ತಾರೆ. ಆದರೆ ಬುದ್ಧಿ ಸ್ವಲ್ಪ ಕೆಟ್ಟು ಹೋಗತಕ್ಕಂಥ ಸಾಧ್ಯತೆ, ಆಲೋಚನಾ ಶಕ್ತಿ ಸ್ವಲ್ಪ ಕುಂಠಿತವಾಗತಕ್ಕಂಥದ್ದು, ಸಂಧಾನ ವಿಫಲವಾಗತಕ್ಕಂಥ ಸಾಧ್ಯತೆ. ಆದ್ದರಿಂದ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ಈ ಶ್ಲೋಕವನ್ನು ಪಠಿಸುವುದರಿಂದ ಎಲ್ಲರೂ ಕೂಡ ಶುಭವಾಗಿ ಇರಲಿಕ್ಕೆ ಸಹಾಯ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತು ನಾವು ಏನು ಭಯ ಪಡಬೇಕಾದ್ದೇನಿಲ್ಲ. ಭಕ್ತಿಯಿಂದ ನಾವು ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಅಥವಾ ಹೇಳುವುದು, ಇದನ್ನು ಮಾಡುವುದರಿಂದ ನಮ್ಮೆಲ್ಲ ಭಯವೂ ಕೂಡ ದೂರವಾಗಿ ನಮಗೆ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯಾಗತಕ್ಕಂಥದ್ದು. ವೀಕ್ಷಕರೇ, ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ಧಾರ್ಮಿಕ ಚಿಂತನೆಯ ವಿಭಾಗ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ತನ್ನೋ ಪ್ರಚೋದಯಾತ್. ಈ ಒಂದು ಮಂತ್ರವನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಇದು ಗಾಯತ್ರಿ ಮಂತ್ರ. ಆದ್ರೆ ಈ ಗಾಯತ್ರಿ ಮಂತ್ರವನ್ನ ಜಪಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಈ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗಾಯತ್ರಿ ಮಂತ್ರದ ಒಂದು ಮಹತ್ವತೆ ಏನಿದೆ, ಹಾಗೆ ಗಾಯತ್ರಿ ಮಂತ್ರವನ್ನ ಯಾವ ಸಮಯದಲ್ಲಿ ಪಠಿಸ್ಬೇಕು, ಹಾಗೆ ಗಾಯತ್ರಿ ಮಂತ್ರವನ್ನ ಪಠಿಸೋದ್ರಿಂದ ಏನೆಲ್ಲ ಲಾಭಗಳಿದೆ, ಏನೆಲ್ಲ ಪ್ರಯೋಜನಗಳಿದೆ, ಈ ಬಗ್ಗೆ ತಿಳಿಸ್ಕೊಡ್ತಾರೆ ಗುರುಗಳೇ. ನಮಗೆ ವಿಶೇಷವಾಗಿ ಈ ಗಾಯತ್ರಿ ಮಂತ್ರ ಹೇಳತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮಗೆ ಬುದ್ಧಿಯನ್ನು ಪ್ರಚೋದನೆಯನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ನಾವು ಈ ಗಾಯತ್ರಿ ಮಂತ್ರವನ್ನು ಎಲ್ಲರೂ ಪಠಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲರೂ ಇದನ್ನು ಪಠಿಸಬಾರದಂತೆ. ಇದಕ್ಕೆ ಉಪನಯನ ಅಂತ ಮಾಡ್ತಾರೆ. ಉಪನಯನ ಆದಮೇಲೆ ಇದನ್ನು ಪಠಿಸ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಬಹಳ ಶ್ರೇಷ್ಠ. ಯಾಕೆಂದರೆ ಇದು ಮಂತ್ರ. ಇದು ಮಂತ್ರಕ್ಕೆ ಸ್ವರಗಳು ಇರ್ತದೆ. ಸ್ವರ ಉದಾತ್ತ, ಅನುದಾತ್ತ, ಸ್ವರಿತ ಎಂಬಂಥ ಇವೆಲ್ಲ ಸ್ವರಗಳು ಇರತಕ್ಕಂಥದ್ದು. ಹಾಗೆ ಯಾಕೆಂತಂದರೆ ಈ ಮಂತ್ರವನ್ನು ನಾವು ಪಠಿಸಬೇಕು ಅಂತಾದರೆ ಉಪದೇಶ ಇರಬೇಕು. ಸರಿಯಾದ ಗುರುವಿನಲ್ಲಿ ಉಪದೇಶ ಇದ್ದಾಗ, ಉಪದೇಶವನ್ನು ಸರಿಯಾದ ರೀತಿಯಲ್ಲಿ ಸ್ವರಯುಕ್ತವಾಗಿ ಅಲ್ಪಪ್ರಾಣ ಮಹಾಪ್ರಾಣ ಎಲ್ಲವೂ ಕೂಡ ಸ್ಪಷ್ಟ ಉಚ್ಚಾರಣೆಯಿಂದ ಮಾಡುವುದರಿಂದ
ವಿಶೇಷವಾದಂಥ ಲಾಭ ಇರತಕ್ಕಂಥದ್ದು. ಲಾಭ ಅಂದರೆ ಯಾಕೆಂದರೆ ನಮಗೆ ಆ ಬುದ್ಧಿಶಕ್ತಿ ಭಗವಂತನಲ್ಲಿ, ಸೂರ್ಯನಾರಾಯಣನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ನನ್ನ ಬುದ್ಧಿಯನ್ನು ಪ್ರಚೋದನೆಯನ್ನು ಮಾಡು, ನನ್ನ ಬುದ್ಧಿಗೆ ಒಳ್ಳೆ ರೀತಿಯಾದಂಥ ಜ್ಞಾನವನ್ನು ಕೊಡು. ಯಾಕೆಂದರೆ ಜ್ಞಾನದ ಕಡೆಗೆ ನನ್ನ ಬುದ್ಧಿ ಆಲೋಚನೆ ಮಾಡಬೇಕು. ಹಾಗೆ ಅದಕ್ಕಾಗಿ ನಮಗೆ ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನು ನಾವು ಪಠಿಸುವುದರಿಂದ, ಅಥವಾ ಯಾಕೆಂದರೆ ಯಾರಿಗೆ ಉಪನಯನ ಆಗಿರ್ತದೆಯೋ ಅವರು ಇದನ್ನು ಪಠಿಸಬೇಕು. ಅಂದರೆ ಗಾಯತ್ರಿ ಮಂತ್ರವನ್ನು ಹೆಂಗಸರು ಹೇಳಬಾರದಂತೆ. ಗಾಯತ್ರಿ ಮಂತ್ರವನ್ನು ಹೆಂಗಸರು ಹೇಳಬಾರ್ದು. ಯಾಕೆಂತಂದರೆ ಅದರಿಂದ ಅಲ್ಲಿ ತೊಂದರೆ ಆಗತಕ್ಕಂಥ ಸಾಧ್ಯತೆ. ಯಾಕಂದರೆ ಅದರಲ್ಲಿ ಈಗ ಶ್ಲೋಕವನ್ನು ಹೆಂಗಸರು ಹೇಳೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಮಂತ್ರವನ್ನು ಪಠಿಸುವುದರಿಂದ ಅದು ಅವರಿಗೆ ತೊಂದರೆ ಬರತಕ್ಕಂಥದ್ದು. ತೊಂದರೆ ಅಂದರೆ ಅವರ ಒಂದು ಶಾರೀರಿಕವಾಗಿ ತೊಂದರೆ ಬರತಕ್ಕಂಥದ್ದು. ಅದಕ್ಕಾಗಿ ಗಾಯತ್ರಿ ಮಂತ್ರವನ್ನು ಹೆಂಗಸರು ಯಾವತ್ತೂ ಕೂಡ ಹೇಳಲೇಬಾರದು. ಮತ್ತು ಗಾಯತ್ರಿ ಮಂತ್ರವನ್ನು ನಾವು ಉಪಾಂಶ ಅಂತ ಕರಿತೇವೆ. ಅಂದರೆ ಆದಷ್ಟು ನಾವು ಮನಸ್ಸಿನಲ್ಲೇ ಹೇಳತಕ್ಕಂಥದ್ದು, ದೊಡ್ಡದಾಗಿ ಹೇಳೋದಲ್ವಂತೆ. ಯಾಕೆಂದರೆ ಬೇರೆ ಮಂತ್ರ ಕೆಲವೊಂದು ಈಗ ಹೇಳ್ತಾ ಇರ್ತಾರೆ. ಈಗ ನಾವು ಎಲ್ಲ ಕಡೆ ನೋಡ್ತೇವೆ, ಈಗ ಮೊಬೈಲ್ ರಿಂಗ್ ಟೋನಲ್ಲೂ ಕೂಡ ಗಾಯತ್ರಿ ಮಂತ್ರ ಹಚ್ಚಿಬಿಡುತ್ತಾರೆ. ಆದರೆ ಹಾಗೆ ಮಾಡೋದಲ್ವಂತೆ. ಅದು ಪವಿತ್ರವಾದಂಥ ಮಂತ್ರ. ಆದ್ದರಿಂದ ಆದಷ್ಟು ನಾವು ಅದನ್ನು ಮನಸ್ಸಿನಲ್ಲೇ ಪಠಿಸುವುದರಿಂದ, ಹಾಗೆ ಉಪನಯನ ಆದವರು ಹೇಳುವುದರಿಂದ ವಿಶೇಷವಾಗಿ ನಮಗೆ, ನಮ್ಮ ಸಮಾಜಕ್ಕೆ, ಇಡೀ ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ಅದು ಒಳಿತನ್ನು ಕೊಡತಕ್ಕಂಥದ್ದು. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಗುರುಗಳು ಮಾಹಿತಿಯನ್ನ ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.